ಮದುವೆ ಆಗ್ತಾರೆ, ಕೆಲವೊಬ್ರು ಲವ್ ಮ್ಯಾರೇಜ್ ಆಗಿರ್ತಾರೆ, ಕೆಲವರು ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ಒಂದು ವರ್ಷ, 2 ವರ್ಷ, 3ನೇ ವರ್ಷ ದೇ ವಿಲ್ ಚೂಸ್ ಸಮ್ ಅದರ್ ಪೀಪಲ್ ಇದು ಪಾರ್ಟ್ನರ್. ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಸ್ ಇಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರಿಂದ ವ್ಯಕ್ತಿಗಳ ಹತ್ರ ಸಿಗ್ತಾ ಇದ್ದಾರೆ, ಮೆಸೇಜ್ ಥ್ರೂ, ಕಾಲ್ ಥ್ರೂ ಅಥವಾ ರೀಲ್ಸ್ ಥ್ರೂ ಕನೆಕ್ಟ್ ಆಗ್ತಾ ಇದ್ದಾರೆ. ಆದರೆ ಸೆಲ್ಫ್ ಕಂಟ್ರೋಲ್ ಅನ್ನೋದನ್ನು ಕಳ್ಕೊಳ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ ಮೇಲ್ ಆರ್ ಫೀಮೇಲ್. 2 ವರ್ಷದಲ್ಲಿ ಒಂದು ದಾಂಪತ್ಯ ಜೀವನದ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಐ ಹ್ಯಾವ್ ಫ್ಯೂ ಎಕ್ಸಾಂಪಲ್ಸ್ ಇನ್ ಫ್ರಂಟ್ ಆಫ್ ಮೀ. ತುಂಬ ಒಳ್ಳೆ ಗಂಡ ಇರ್ತಾನೆ, ಆದರೆ ಹೆಂಡತಿ ಈಸ್ ಡಿಸ್ಟ್ರಾಕ್ಟೆಡ್. ಇನ್ನೊಂದು ಕಡೆ ತುಂಬ ಒಳ್ಳೆ ಹೆಂಡತಿ ಇರ್ತಾಳೆ, ಗಂಡ ಈಸ್ ಡಿಸ್ಟ್ರಾಕ್ಟೆಡ್. ಅವರನ್ನು ಪರ್ಸ್ನಲಿ ಕೂತು ಪ್ರಶ್ನೆ ಕೇಳಿದ್ರೆ ವಾಟ್ ಈಸ್ ಯೋರ್ ಪ್ರಾಬ್ಲಮ್ ಅಂದರೆ, ಆಕೆ ತೆಳ್ಳಗಿದ್ರೆ ಆಕೆ ತೆಳ್ಳಗಿದ್ದಾಳೆ ಅಂತ, ಬೆಳ್ಳಗಿದ್ರೆ ಬೆಳ್ಳಗಿದ್ದಾಳೆ ಅಂತ, ಕಪ್ಪಗಿದ್ರೆ ಕಪ್ಪಗಿದ್ದಾಳೆ ಅಂತ, ಹುಡುಗನ ವಿಷಯಕ್ಕೆ ಬರೋದ್ರೆ ತುಂಬ ಎತ್ತರ ಇದ್ದರೆ ತುಂಬ ಎತ್ತರ ಇದ್ದಾನೆ ಅಂತ, ಸ್ಯಾಲರಿ, ಸೋಷಿಯಲ್ ಸ್ಟೇಟಸ್, ಎವ್ರಿಥಿಂಗ್, ಎಲ್ಲ ಒಂದು ಕಾರಣಗಳನ್ನು ಹುಡುಕಿ ಒಂದು ಅವಕಾಶಕ್ಕೋಸ್ಕರ ಯಾಕೆ ಹಪಾಹಪಿ ಇದೆ. ಮಡಿಕೆಯ ಮಾಡುವನೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವನೆ ಹೊನ್ನೆ ಮೊದಲು. ನೀವು ಆಭರಣ ಮಾಡೋಕ್ಕೆ ಮುಂಚೆ ಚಿನ್ನವನ್ನು ಹದ ಮಾಡ್ಕೋತೀರಾ, ಹಾಗೆಯೇ ಮಡಿಕೆ ಮಾಡೋಕ್ಕೆ ಮುಂಚೆ ಮಣ್ಣಿನ ಹದ ಮಾಡ್ಕೊಳ್ತಾನೆ ಕುಂಬಾರ. ಈಗ ಸಮಾಜದ ಮೂಲ ಧಾತು ಯಾವುದು? ಕುಟುಂಬ. ಸೇವ್ ರಿವರ್, ರ್ಯಾಲಿ ಫಾರ್ ರಿವರ್ ಅದೆಲ್ಲ ಅಲ್ಲ ನನಗೆ ಬೇಕಾಗಿರೋದು, ರ್ಯಾಲಿ ಫಾರ್ ಫ್ಯಾಮಿಲೀಸ್. ನಮ್ಮ ಅಸ್ತಿತ್ವ ಇರೋದೇ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಜ್ಜ ಅಜ್ಜಿ ಈ ಥರ ಒಂದು ಗುಂಪಿನ ಲಿವಿಂಗಲ್ಲಿ ನಮ್ಮ ಅಸ್ತಿತ್ವ ಇರೋದು. ನೀವು ಹೇಳಿದ್ರಲ್ಲ ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಹೌದು, ಅಲ್ಲಿ ಒಂದು ಸೆಲ್ಫಿಶ್ನೆಸ್ ಇದೆ, ಸ್ವಾರ್ಥ ಇದೆ, ಆದರೆ ಆ ಗುಂಪಿಲ್ಲ ನಮಗೆ. ಹಾಗಾಗಿ ನಾನೊಂದು ಮೊಬೈಲು, ನೀವೊಂದು ಮೊಬೈಲು, ನಾವು ಎಲ್ಲೂ ಈಗ ಆಫೀಸ್ ಬಿಟ್ಟರೆ ನಾವು ಮನೆಗೆ ಬಂದುಬಿಡ್ತಾ ಇದ್ವಿ. ಡಿಡ್ ಯು ರೀಚ್ ಹೋಮ್ ಅಂತ ಅವನು ಯಾಕೆ ಕಳಿಸ್ಬೇಕು? ಇವನೇ ಬಿಟ್ಟಿರ್ಬೋದು. ಡಿಡ್ ಯು ರೀಚ್ ಹೋಮ್, ಆರ್ ಯು ಸೇಫ್? ಗಂಡಂಗೆ ಅದು ಇರಿಟೇಟ್ ಆಗುತ್ತೆ. ಹೆಂಡತಿ ಗಂಡ ಇಬ್ಬರು ಸೇರಿ ಲೋನ್ ತೊಗೊಂಡು ಮನೆ ಕಟ್ಟಿದ್ದಾರೆ. ಈಗ ಗೃಹ ಪ್ರವೇಶಕ್ಕೆ ಗಂಡನ ಕ್ಲೋಸ್ ಫ್ರೆಂಡು ಅವಳು ಊರಲ್ಲಿರಲ್ಲ ಅಂದ್ಬಿಟ್ಟು ಗೃಹ ಪ್ರವೇಶ ಮಾಡೋದು ಬೇಡ ಅಂತಾನೆ. ಇವಳಿಗೆ ಸಿಟ್ಟು ಜೋರು ಜಗಳ, ಅಲ್ಲಿಂದ ಶುರುವಾಗಿದ್ದ ಜಗಳ. ಅವಳು ಯಾಕೆ ನಮ್ಮನೆ ಗೃಹ ಪ್ರವೇಶಕ್ಕೆ ಬರಲಿ, ಆದರೆ ಅವಳು ಊರಲ್ಲಿರಲ್ಲ ಅಂತ ನಮ್ಮನೆ ಗೃಹ ಪ್ರವೇಶದ ದಿನಾಂಕಗಳನ್ನು ನಾವು ಯಾಕೆ ಆಲ್ಟ್ರ್ ಮಾಡ್ಕೋಬೇಕು? ಅದೇ ಯಾಕೆ ಡಿಸ್ಟ್ರಾಕ್ಷನ್ ಅಂತ. ಯಾಕಂದರೆ ಮತ್ತು ಗಂಡ ಹೆಂಡತಿ ಹಳೆ ಕಾಲದಲ್ಲಿ ನೋಡಿ, ಮೈ ಮೇಲೊಂದು ಗೂಟದ ಮೇಲೊಂದು ಅಂತ 2 ಬಟ್ಟೆ ಇದ್ದಿದ್ದು. ಆಮೇಲೆ ಊಟ 2 ಹೊತ್ತೆ ತಿಂತಾ ಇದ್ದಿದ್ದು. ಈಗ ಸಂಬಂಧಗಳನ್ನು ನಾವು ವೆರೈಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಈಗ ನಾನು ಒಂದು 1994 ಜರ್ಮನಿನಲ್ಲಿ ಇರೋವಾಗ ಅಲ್ಲೊಬ್ಬಳು ನನಗೆ ಈ ಥರ ಅಡಾಲೆಸೆಂಟ್ ನನಗೆ ಸಿಕ್ಕಿದ್ಲು. ಅವಳು ಹೇಳ್ತಾ ಇದ್ಲು, ವಿಂಟರಲ್ಲಿ ಐಸ್ ಸ್ಕೇಟಿಂಗಿಗೆ ಒಬ್ಬ ಬಾಯ್ ಫ್ರೆಂಡು, ಸಮ್ಮರಲ್ಲಿ ಸ್ವಿಮ್ಮಿಂಗಿಗೆ ಒಬ್ಬ ಬಾಯ್ ಫ್ರೆಂಡು. ನಿಮ್ಮ ದೇಶ ಚೆನ್ನಾಗಿದೆ, ನಮ್ಮ ದೇಶದಲ್ಲಿ ವೆರೈಟಿ ಬಾಯ್ ಫ್ರೆಂಡ್ ಮಾಡ್ಕೊಳ್ತೀವಿ. ಐಸ್ ಸ್ಕೇಟಿಂಗಲ್ಲಿ ವಿಂಟರು, ಸಮ್ಮರಲ್ಲಿ ಅದೇ ನದಿ ಕೊಳ ಆಗಿರುತ್ತೆ, ಸ್ವಿಮ್ಮಿಂಗ್ಗೆ ಅನುಕೂಲ. ಆದರೆ ಆ ಬಾಯ್ ಫ್ರೆಂಡ್ಗೆ ಸ್ವಿಮ್ಮಿಂಗ್ ಇಷ್ಟ ಇಲ್ಲ. ಐಸ್ ಸ್ಕೇಟಿಂಗಿಗೆ ಒಬ್ಬ, ಸ್ವಿಮ್ಮಿಂಗಿಗೆ ಒಬ್ಬ, ಮತ್ತು ಏನೋ ಒಂದು ವಿದೇಶ ಪ್ರವಾಸ ಮಾಡಬೇಕು ಅಂದರೆ ಅದಕ್ಕೊಬ್ಬ. ಹಾಗಾದರೆ ನಾವು ಮದುವೆ ಆಗೋದು ಯಾವಾಗ? ಯುವರ್ ಕಂಟ್ರಿ ಈಸ್ ಸೋ ಬ್ಯೂಟಿಫುಲ್ ಅಂತ ಹೇಳಿದ್ಲು. ಈಗ ಅದೇ ಪರಿಸ್ಥಿತಿಯನ್ನು ನಾವು ಇಲ್ಲಿಗೆ ತಂದ್ಕೊಂಡು ಬಿಟ್ಟಿದ್ದೀವಿ. ಆಲ್ರೆಡಿ ಅದು ಬಂದುಬಿಟ್ಟಿದೆ. ಕೆಲವು ಸಮಯ ಅಪ್ಪ ಅಮ್ಮನ ಇಂಟರ್ಫಿಯರೆನ್ಸಿಂದ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೆ ಈಗ ನನ್ನ ಏಜ್ ಗ್ರೂಪ್ ನೂರನ್ನ ತಗೊಂಡ್ರೆ ಅಪ್ಪ ಅಮ್ಮನ ಇಂಟರ್ಫಿಯರೆನ್ಸು, ಅಕ್ಕ ತಂಗಿಯರದು ಈ ಥರದ್ದೆಲ್ಲ ಇರಬಹುದು. ಆದರೆ ಈ ಹೊಸದಾಗಿ ಮದುವೆ ಆಗಿರ್ತಾರಲ್ಲ 1-2 ವರ್ಷ, ಅದರಲ್ಲಿ ತಂದೆ ತಾಯಿಗಳೆಲ್ಲ ಕೇರ್ಫುಲ್ ಆಗಿದ್ದಾರೆ. ಇವಾಗ ಅವ್ರು ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ. ಆದ್ರೂ ಯಾಕೆ ಬರುತ್ತೆ ಅಂದರೆ ಚಂಚಲತೆ, ಇಂಪಲ್ಸ್ ಕಂಟ್ರೋಲ್ ಇಲ್ಲ. ಮನುಷ್ಯನಿಗೆ ಬೇಕಾಗಿರೋದೇ ಇಂಪಲ್ಸ್ ಕಂಟ್ರೋಲ್ ಅಲ್ವಾ? ನನಗೆ ಬೇಕಾಗಿದ್ದು ಐ ವಾಂಟ್ ಟು ಎಮೋಷ್ನಲ್ ಇದೇ ಇಲ್ಲ ನನಗೆ, ಸೀಸನಿಂಗೇ ಇಲ್ಲ. ನಾನು ಭಾವಾತಿರೇಕಕ್ಕೆ ಹೋಗ್ತೀನಿ. ಇದು ಸಡನ್ನಾಗಿ ತುಂಬ ಇನ್ಸ್ಟೆಂಟ್ ಆಗಿಬಿಟ್ಟಿದೆಯಾ, ಇನ್ಸ್ಟೆಂಟ್ ಥರ ಆಗೋಗಿದೆ. ಹಾಗಾಗಿ ಇಲ್ಲಿ ಬೇಕು ಅಷ್ಟೇ. ಯಾತಕ್ಕೆ ಚಾಟ್ ಮಾಡ್ತಾ ಇದೀಯಾ? ಸುಮ್ಮನೆ ಅವನು ಯಾರು 45 ವರ್ಷದವನು, ಇವಳಿಗೆ 9ನೇ ಕ್ಲಾಸಲ್ಲಿದ್ದಾಳೆ, ಯಾಕೆ ಅವನ ಜೊತೆ ಚಾಟ್ ಮಾಡ್ತಾ ಇದೆಯಾ? ಅಮ್ಮ ಕರ್ಕೊಂಡು ಬರ್ತಾರೆ. ಐ ನೋ ಮ್ಯಾಮ್, ಇಟ್ಸ್ ಅ ಶುಗರ್ ಡ್ಯಾಡಿ ರಿಲೇಷನ್ಶಿಪ್. ಹೀಗೆ ಹೇಳೋ ಅಷ್ಟು ಮಕ್ಕಳು ಬೆಳೆದಿದ್ದಾರೆ.
9ನೇ ಕ್ಲಾಸ್. 9ನೇ ಸಾಫ್ಟ್ ಫೋನ್ಗಳು ಜಾಸ್ತಿ ಆಗಿದೆ. ಸೊ ಅಲ್ಲೇನೋ ಕಾಣುತ್ತೆ. ಮತ್ತು ಈ ಕಾಲೇಜ್ ಹುಡುಗಿರು ರೀಲ್ಸ್ ಮಾಡ್ತಾರಲ್ಲ, ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳ್ತಾನೆ ಅಂದರೆ ಸೆಕ್ಸ್ ಆ್ಯಂಡ್ ಅಗ್ರೆಷನ್ ಆರ್ ದ ಹ್ಯೂಮನ್ಸ್ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾನೆ. ಆದರೆ ಅವ್ನು ಹೇಳಿದಾಗ ನಾವೆಲ್ಲ ಅವನನ್ನು ಖಂಡಿಸ್ತೀವಿ. ನಾವು ಅಷ್ಟೊಂದು ಬುದ್ಧಿವಂತರು, ನಾವು ಇಂಟೆಲೆಕ್ಚುವಲ್ಸು, ವ್ಯಾಲ್ಯೂಸ್ ಇರೋರು, ನಾವೆಲ್ಲ ಹಂಗೆ ಮಾಡ್ತೀವ ಅಂತ ನಾವು ಅವನನ್ನು ಹಿಗ್ಗಾಮುಗ್ಗ ಬೈದಾಕಿದ್ದೀವಿ. ಆದರೆ ಅವನು ನಿಜ ಅನಿಸುತ್ತೆ. ಇಲ್ಲಿ ಇದೊಂದು ಉದಾಹರಣೆ ತಗೊಂಡಾಗ ಅಗ್ರೆಷನ್ ಅಂದರೆ ಏನು, ಕಾಂಪಿಟಿಷನ್. ಇವನಿಗಿಂತ ಇನ್ಯಾರೋ ಮೇಲಿರ್ತಾರೆ, ನಂಗೆ ಅವನು ಬೇಕು. ಇದು ಒಂದೇ ಅಲ್ಲ. ಈಗ ನೋಡಿ, ನೇಲ್ ಪಾಲಿಷ್ ನಾವು ಹಾಕ್ಕೋತಾ ಇದ್ವಿ, ಇವಾಗ ನೇಲ್ ಆರ್ಟ್ ಬಂದಿದೆ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ತರ್ತಾನೆ? ಎಲ್ಲರಿಗೂ ಬೈ 9th ಸ್ಟ್ಯಾಂಡರ್ಡ್ ದೇ ವಾಂಟ್ ಟು ಕಲರ್ ದಿಯರ್ ಹೇರ್. 7ನೇ ಕ್ಲಾಸ್ ತನಕ ಹೆಂಗೆಂಗೋ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಐ ಹ್ಯಾವ್ ಟು ಕಲರ್ ಮೈ ಹೇರ್. ಕನ್ನಡದಲ್ಲಿ ಯಾರೂ ಮಾತಾಡಲ್ಲ, ಇಂಗ್ಲೀಷ್ನಲ್ಲೇ ಜಾಸ್ತಿ ಮಾತಾಡ್ತಾರೆ. ಮತ್ತು ಬೇರೆ ಭಾಷೆಗಳ ಸಂಪರ್ಕ ಇದೆ ಅವ್ರಿಗೆ. ಆಮೇಲೆ ಹುಡುಗರೆಲ್ಲ ನಾನು ಗೇ ಅಂತ ಹೇಳ್ಕೊಂಡು ಬರ್ತಾರೆ. ಸೆಕ್ಷುವಲ್ ಓರಿಯೆಂಟೇಷನ್ ಚೇಂಜ್ ಆಗೋಗಿದೆ. ನಾನು ಸೇಮ್ ಸೆಕ್ಸ್ ರಿಲೇಷನ್ಶಿಪ್ಪಲ್ಲಿದ್ದು ಏಡ್ಸ್ ಹತ್ತಿಸ್ಕೊಂಡು ಬಂದವರಿದ್ದಾರೆ. ಹೀಗೆ ಒಂದೊಂದು ಎವ್ರಿ ಇಂಡಿವಿಜುವಲ್ ಈಸ್ ಎ ಯುನೀಕ್ ಮ್ಯುಟೇಷನ್. ಹಾಗಾಗಿ ಒಂದು ಕೇಸ್ ಇನ್ನೊಂದು ಕೇಸ್ ಥರ ಇರಲ್ಲ. ಆದರೆ ಇಂದು ಮಾನಸಿಕ ಆರೋಗ್ಯ ಅನ್ನೋದು ದಿಕ್ಕಾಪಾಲಾಗಿ ಹೋಗ್ಬಿಟ್ಟಿದೆ. ಅಂದರೆ ಇದು ಮಕ್ಕಳಿಂದ ಹಿಡಿದು ಗ್ರೇ ಡೈವೋರ್ಸಸ್ ಜಾಸ್ತಿ ಆಗಿದೆ. ಹೌದು, ಗ್ರೇ ಡೈವೋರ್ಸಸ್ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಅವ್ಳಿಗೊಂದು ಮದುವೆ ಮಾಡಿಬಿಡ್ತೀನಿ ಮೇಡಮ್, ಆಮೇಲೆ ನಾನು ಇವನನ್ನು ಬಿಟ್ಟು ಹೋಗ್ತಾ ಇರ್ತೀನಿ ಅಂತಾರೆ. ಅಥವಾ ಜಸ್ಟ್ ಐ ಆಮ್ ವೇಟಿಂಗ್ ಫಾರ್ ಮೈ ಡಾಟರ್ಸ್ ಟು ಗೆಟ್ ಮ್ಯಾರಿಡ್, ನಾನು ಹೊಟ್ಟೋಗ್ತೀನಿ ಅಂತಾರೆ. ನಂಗೆ ಸಫೋಕೇಟ್ ಆಗ್ತಾಯಿದೆ ಅಂತಾರೆ. ಎಲ್ಲರಿಗೂ ಇಂಡಿವಿಜುವಲ್ ವೈಯಕ್ತಿಕ ಸ್ವಾತಂತ್ರ್ಯ ಬೇಕು. ಆದರೆ ಎಲ್ಲ ಬಿಟ್ಬಿಟ್ಟು ಸ್ವಾತಂತ್ರ್ಯ ಅಥವಾ ಸ್ವೇಚ್ಛೆನೂ ಇದೆ. ಅದಕ್ಕೇ ಬೇಂದ್ರೆ ಅವ್ರು ಹೇಳಿದಾರಲ್ವಾ, ಸ್ವೈರತೆಗೂ ಸ್ವಾತಂತ್ರ್ಯಕ್ಕೂ ಇಹುದು ಅಜಗಜ ಅಂತರ, ಸುವ್ಯವಸ್ಥೆ ಮಹಾತಂತ್ರ, ಬದ್ಧತೆ ಬರೀ ಅಂತರ. ಬದ್ಧತೆ ಅನ್ನೋದು ಎಲ್ಲೂ ಕಾಣಿಸಲ್ಲ ನಮಗೆ. ಬದ್ಧತೆ, ಕಮಿಟ್ಮೆಂಟ್ ಇಲ್ವಲ್ಲ. ಎಷ್ಟು ಮನಸ್ಸು ಚೇಂಜ್ ಆಗೋಗ್ಬಿಡುತ್ತೆ ಅಂದರೆ, ಈಗ ನಾನು 3-4 ವರ್ಷ ಒಬ್ಬನ ಜೊತೆ ಇದ್ಬಿಟ್ಟು ನನಗೆ ಇವನು ಬೇಡ ಅನಿಸುತ್ತೆ, ಅಥವಾ ಅವಳಿಗೆ ಇವನು ಬೇಡ ಅನಿಸುತ್ತೆ. ನಾವು ಮೊದಲೇ ಹೆಣ್ಮಕ್ಳಿಗೆ ಲಿಮಿಟೆಡ್ ಎಡಿಷನ್ನು, ಅವನಿಗೆ ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಇವಳು ಅವ್ನ ಟೈಮ್ ಹಾಳು ಮಾಡಿಬಿಟ್ರೆ ಅವನಿಗೂ ಮಗುವಿಲ್ಲ, ಇವಳಿಗೂ ಮಗುವಿಲ್ಲ. ನಾವು ಆ ಸಮಯ ಅನ್ನೋದು ಕೈ ಜಾರು ಹೊಟ್ಟೋಗ್ತಾ ಇದೆಯಲ್ವಾ.